ಬಿದ್ದ ಪುಟ್ಟ ಕಂದಮ್ಮ ಸಾವು, ಪೊಲೀಸ್ ವ್ಯಾನ್ ಪಲ್ಟಿ 16 ಮಂದಿಗೆ ಪೆಟ್ಟು. ಇಂದಿನಿಂದ ಶಾಲಾ ಕಾಲೇಜು ಓಪನ್, 10 ತಿಂಗಳ ಬಳಿಕ ಗುರು ಶಿಷ್ಯರ ಸಮಾಗಮ. ಕುಮಟಾದಲ್ಲಿ ಕಾಣಿಸಿಕೊಂಡರು ಸರಿಗಮಪ ಹನುಮಂತಪ್ಪ. ಹಾವೇರಿಯಿಂದ ಪೊಲೀಸ್ ವ್ಯಾನ್ ಮೂಲಕ ಕುಟುಂಬಸ್ಥರೊಂದಿಗೆ ಗಂಟೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಎನ್ನಲಾದ ಪೊಲೀಸ್ ವ್ಯಾನ್ ಒಂದು ಪಲ್ಟಿಯಾಗಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಸಮೀಪದ ಕುಚಗಾಂವ್ ಕ್ರಾಸ್ ಬಳಿ ನಡೆದಿದೆ. ವ್ಯಾನ್ನಲ್ಲಿ 16 ಮಂದಿ ಪ್ರಯಾಣಿಸ್ತಾ ಇದ್ದು, ಸತೋಡಿ ಫಾಲ್ಸ್ ಮಾರ್ಗವಾಗಿ ಪ್ರಯಾಣಿಸುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿದ ವ್ಯಾನ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದು, ವ್ಯಾನ್ ರಸ್ತೆ ಪಕ್ಕದಲ್ಲೇ ಪಲ್ಟಿಯಾಗಿದೆ. ಇದರಿಂದಾಗಿ ವ್ಯಾನ್ನಲ್ಲಿದ್ದ 16 ಮಂದಿಗೆ ಗಾಯವಾಗಿದ್ದು, ಎಲ್ಲರನ್ನೂ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮನೆಯ ಆವರಣದಲ್ಲಿ ಆಟವಾಡುತ್ತಿದ್ದ 1.5 ವರ್ಷದ ಪುಟ್ಟ ಮಗು ಆಕಸ್ಮಿಕವಾಗಿ ಇಂಗುಗುಂಡಿಯಲ್ಲಿ ಬಿದ್ದು ಮೃತಪಟ್ಟ ಭಟ್ಕಳ ತಾಲೂಕಿನ ಮೇಲಿನ ಗೊರಟೆಯಲ್ಲಿ ನಡೆದಿದೆ. ಮೃತಪಟ್ಟ ಮಗುವನ್ನು 1 ವರ್ಷದ ಸಾನ್ವಿ ಮಂಜುನಾಥ್ ನಾಯ್ಕ್ ಎಂದು ಗುರುತಿಸಲಾಗಿದೆ. ಮೇಲಿನ ಗೊರಟೆಯ ಮಂಜುನಾಥ್ ಹಾಗೂ ಪೂರ್ಣಿಮಾ ದಂಪತಿಗಳ 2ನೇ ಮಗುವಾದ ಸಾನ್ವಿ ಆಟವಾಡುತ್ತಾ ಓರ್ವಳೆ ಮನೆಯ ಎದುರಿನಲ್ಲಿರುವ ಕೃಷಿಗೆ ಸಂಬಂಧಿಸಿದ ಇಂಗುಗುಂಡಿಯಲ್ಲಿ ಬಿದ್ದು ಮೃತಪಟ್ಟಿದ್ದಾಳೆ. ಈ ಕುರಿತಾಗಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಎಎಸ್ಐ ಕೃಷ್ಣಾನಂದ್ ನಾಯ್ಕ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. 10 ತಿಂಗಳ ಕಾಲ ಕೊರೋನಾ ಲಾಕ್ಡೌನ್ ಬಳಿಕ ಶಾಲಾ ಕಾಲೇಜು ಆರಂಭವಾಗಿದ್ದು, ಕಾರವಾರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆಯಲ್ಲಿ ವಿದ್ಯಾರ್ಥಿಗಳು ಖುಷಿಯಿಂದಲೇ ಇಂದು ಶಾಲೆ ಕಾಲೇಜುಗಳತ್ತ ಮುಖ ಮಾಡಿದ್ರು. ತರಗತಿ ಆರಂಭಕ್ಕೂ ಮುನ್ನ ತರಗತಿಗಳನ್ನು ಸ್ಯಾನಿಟೈಸ್ ಮಾಡಲಾಗಿದ್ದು, ಥರ್ಮಲ್ ಸ್ಕ್ರೀನಿಂಗ್ ನಡೆಸಿ ಬಳಿಕ ತರಗತಿ ಆರಂಭಿಸಲಾಯಿತು. ಸಾಮಾಜಿಕ ಅಂತರ ಕಾಯ್ದು ಕಡ್ಡಾಯ ಮಾಸ್ಕ್ ಧರಿಸಿ ತರಗತಿಗೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಹಾಜರಾಗಿದ್ದಾರೆ. ಜಿಟಿವಿ ವಾಹಿನಿಯ ಸರಿಗಮಪ ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯದ ಜನತೆಯ ಮನಗೆದ್ದಿದ್ದ ಹನುಮಂತಪ್ಪ ಅವರು ಇಂದು ಕುಮಟಾಕ್ಕೆ ಆಗಮಿಸಿದ್ರು. ಖಾಸಗಿ ಕೆಲಸದ ನಿಮಿತ್ತ ಕುಮಟಾಕ್ಕೆ ಬಂದಿದ್ದ ಹನುಮಂತು ಕಂಡ ಅನೇಕರು ಅವರ ಬಳಿ ಬಂದು ಹೊಸ ವರ್ಷದ ಶುಭಾಶಯ ಕೋರಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಇನ್ನು ಬಸ್ ನಿಲ್ದಾಣದ ಪಕ್ಕದಲ್ಲಿದ್ದ ಸುರೇಶ್ ಪಟಗಾರ್ ಅವರ ಬೇಕರಿಗೆ ಬಂದು ಕೋನ್ ಐಸ್ ಕ್ರೀಂ ತಿಂದು ಕೆಲ ಸಮಯ ಅಲ್ಲೇ ಕುಳಿತು ಬಳಿಕ ವಾಪಸ್ ಊರಿಗೆ ಪ್ರಯಾಣಿಸಿದ್ರು. ಭಟ್ಕಳ ತಾಲೂಕಿನ ಪುರಸಭೆ ಹಾಗೂ ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಡಾ ಹರೀಶ್ ಕುಮಾರ್ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಸದಸ್ಯರು ಹಾಗೂ ಸ್ಥಳೀಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದಾಗಿ ಕಳೆದ 9 ದಿನಗಳಿಂದ ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಜನರಿಗೆ ಕುಡಿಯುವ ನೀರಿನ ಪೂರೈಕೆ ಕಡಿತಗೊಂಡಿದೆ. ಹೆದ್ದಾರಿ ಕಾಮಗಾರಿಯಿಂದಾಗಿ ಭಟ್ಕಳ ಪಟ್ಟಣ ಪ್ರದೇಶದಲ್ಲಿ ಸಂಪರ್ಕ ರಸ್ತೆ ಇಲ್ಲವಾಗುತ್ತಿದ್ದು, ಜನಸಾಮಾನ್ಯರಿಗೆ ಸಮಸ್ಯೆಯಾಗುತ್ತಿದೆ. ಈ ಬಗ್ಗೆ ಕ್ರಮ ಜರುಗಿಸಬೇಕು ಎಂದು ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯರು ಆಗ್ರಹಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಅವರು ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಬಗ್ಗೆ ಸ್ಥಳೀಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಪರಿಹಾರ ದೊರಕಿಸಿಕೊಡಲಾಗುವುದು ಎಂದರು. ಇನ್ನು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಳೆಗಾಲದ ಪೂರ್ವದಲ್ಲಿ ಪೂರ್ಣಗೊಳ್ಳಲಿದ್ದು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಆದ್ಯತೆಯ ಮೇರೆಗೆ ಪರಿಹಾರ ರೂಪಿಸಲಾಗುವುದು ಅಂತ ಹೇಳಿದರು. ಈ ಒಂದು ಏನು ನಗರ ಸ್ಥಳೀಯ ಸಂಸ್ಥೆಗಳಿದ್ದಾವೆ, ಹೊಸದಾಗಿ ಸದಸ್ಯರು ಆಯ್ಕೆಯಾಗಿ ಬಂದಿದ್ದಾರೆ, ಈಗ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಅವರ ನಿರೀಕ್ಷೆ ಏನಿದೆ ಮತ್ತು ಕಾಯ್ದೆ ಕಾನೂನುಗಳೇನಿದ್ದಾವೆ ಮತ್ತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸೇರಿಕೊಂಡು ಹೇಗೆ ನಗರದ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ಒಂದು ಸಮಾಲೋಚನಾ ಸಭೆ ಮಾಡಿದ್ದೀವಿ. ಇದು ಇಡೀ ಜಿಲ್ಲೆಯಲ್ಲಿ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಾಡ್ತೀವಿ. 2 ವಿಚಾರಗಳ ಬಗ್ಗೆ ಹೇಳಿದ್ದಾರೆ, ಡ್ರೈನೇಜ್ ಆ್ಯಂಡ್ ವಾಟರ್ ಸಪ್ಲೈ ಆ್ಯಂಡ್ ಆಲ್ಸೋ ಇದು ಭೌಗೋಳಿಕವಾಗಿ ನಾವು ಏನು ವಾರ್ಡ್ ಮಾಡಿದ್ದೀವಿ ಇದನ್ನು ಸರಿಪಡಿಸಬೇಕು ಅಂತೇಳಿ. ಮುಂದಿನ ವರ್ಷ ಇಲೆಕ್ಷನ್ ಏನು ಬರ್ತದೆ ಅದರ ಮೊದಲು ವಾರ್ಡ್ ಡಿಲಿಮಿಟೇಷನ್ ಏನು ಮಾಡ್ತಾರೆ ಆವಾಗ ಈ ಸಮಸ್ಯೆ ಪರಿಹಾರ ಮಾಡ್ತೀವಿ. ಕುಡಿಯುವ ನೀರಿಗೆ ಮತ್ತು UGDಗೆ ಸಂಬಂಧಪಟ್ಟ ಹಾಗೆ UGD ವರ್ಕ್ ಈಗಾಗಲೇ ಇನ್ನು ಕಮೆನ್ಸ್ ಆಗಬೇಕಾಗಿದೆ. ವಾಟರ್ ಸಪ್ಲೈಗೆ ನಾವು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈಯಿಂದ ಡಿಟೇಲ್ ಪ್ಲ್ಯಾನ್ ಮಾಡ್ತೀವಿ. ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಯಾರೂ ಆತಂಕಕ್ಕೆ ಒಳಗಾಗುವಂಥದ್ದು ಏನಿಲ್ಲ. ಯಾಕಂತ ಹೇಳಿದ್ರೆ ಏನು ಮಾಸ್ಕ್ ಧರಿಸಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮತ್ತು ಸ್ಯಾನಿಟೈಸ್ ಮಾಡ್ಕೊಳ್ಬೇಕು ಕೈ ಮತ್ತು ಬಾಯಿ, ಇದು ಮುಂದುವರಿಯುತ್ತದೆ. ಮತ್ತು ಈ ಹೊಸ ವೈರಸ್ನ ಆತಂಕ ಏನಿದೆ ಇದು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಮತ್ತು ಈ ರೀತಿ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸುವಂಥದ್ದು ನಮಗೆ ಅನುಭವ ಇದೆ, ನಮ್ಮ ಹತ್ರ ವ್ಯವಸ್ಥೆ ಇದೆ. ಜನ ಏನು ಈ ಮುಂದಿನ ಲಸಿಕೆ ಬಂದರೂ ಕೂಡ 6 ತಿಂಗಳುಗಳ ಕಾಲ ಮತ್ತು 2ನೇ ಅಲೆ ಬಂದರೆ ಅದನ್ನು ಹೇಗೆ ಎದುರಿಸಬೇಕು ಅಂತ ನಾವು ಕಾಲಕಾಲಕ್ಕೆ ಮಾನದಂಡ ನಿರ್ದಿಷ್ಟ ರೀತಿ ನೀತಿ ನಿಯಮ ಮಾಡಿದ್ದೇವೆ. ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ಲಿ ಪಾಲಿಸದವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ.